ನಮಸ್ತೆ ಗೆಳೆಯರೆ. ನಾವು ಚಿಕ್ಕವರಿದ್ದಾಗ ಜಂಗಲ್ ಬುಕ್ಕೋ ಅಥವಾ ಕ್ಯಾಪ್ಟನ್ ವ್ಯೋಮೋ ಶಕ್ತಿಮಾನೋ ಏನೋ ನೋಡ್ತಾ ಕೂತ್ಕೊಂಡಿದ್ದಾಗ ಮ್ಯಾಂಗೋ ಫ್ರೂಟಿ ಫ್ರೆಶ್ ಆ್ಯಂಡ್ ಜ್ಯೂಸಿ ಅಂತ ಆ್ಯಡ್ ಬರ್ತಾ ಇದ್ದಿದ್ದ ತಕ್ಷಣ ಅಮ್ಮನ ಹತ್ರ ಓಡಿ ಹೋಗಿ ಚಿಲ್ಲರೆ ₹2 ಇಸ್ಕೊಂಡು ಫ್ರೂಟಿ ಪ್ಯಾಕ್ ತೊಗೊಂಡು ಮನೆಗೆ ಬಂದು ಫ್ಯಾನ್ ಹಾಕ್ಕೊಂಡು ಸಮ್ಮರಲ್ಲಿ ಕೆಳಗೆ ಕೂತ್ಕೊಂಡು ಕುಡಿತಾ ಇದ್ದರೆ ಎಷ್ಟು ನೆಮ್ಮದಿ ಸಿಗ್ತಿತ್ತಲ್ವ. ಆದರೆ ಇವಾಗ ದೊಡ್ಡವರಾಗ್ಬಿಟ್ಟಿದ್ದೀವಿ, ನಾವೇ ಮಾಡ್ಕೊಂಡು ಕುಡಿಬೋದು. ಏನಿಲ್ಲ, ಒಂದು ಅರ್ಧ ಮಾವಿನಕಾಯಿನ ಕುಕ್ಕರಲ್ಲಿಟ್ಟು ಬೇಯಿಸ್ಕೊಂಡಿದ್ದೀನಿ. 2 ಮಾವಿನ ಹಣ್ಣನ್ನು ಸಿಪ್ಪೆ ತೆಗೆದು ಕಟ್ ಮಾಡಿ ಅದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು ಸಕ್ಕರೆ ಮತ್ತು ಬೇಯಿಸ್ಕೊಂಡಿರೋ ಮಾವಿನಕಾಯಿ ಎಲ್ಲ ಅದ್ರದ್ದು ಸಿಪ್ಪೆ ತೆಕ್ಕೊಂಡ್ಬಿಟ್ಟು ಮಾವಿನಕಾಯಿದು ಪಲ್ಪ್ ಮಾತ್ರ ಹಾಕಿ, ಇದಕ್ಕೇನು ಸಕ್ಕರೆ ಜಾಸ್ತಿ ಇಡಿಸ್ಲಿಲ್ಲ. ಏಕೆಂದರೆ ಮಾವಿನಕಾಯಿ ಸ್ವಲ್ಪ ಮಂದವಾಗಷ್ಟೇ ಹುಳಿಯಾಗಿತ್ತು, ಮಾವಿನ ಹಣ್ಣು ತುಂಬ ಸ್ವೀಟಾಗಿತ್ತು. ನಾನು ಸ್ವಲ್ಪ 1-2 ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಸಕ್ಕರೆ. ಅದನ್ನು ಹಾಕ್ಕೊಂಬಿಟ್ಟು ಪಲ್ಪು ಚೆನ್ನಾಗಿ ರುಬ್ಕೊಂಡು, ಆಮೇಲೆ ಮಾವಿನಕಾಯಿ ನಾವು ಅದನ್ನು ಪಲ್ಪು ಸಿಪ್ಪೆ ತೆಕ್ಕೊಂಡು ಚೆನ್ನಾಗಿ ಬಿಡಿಸ್ಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಒಂದು ರೌಂಡ್ ರುಬ್ಕೊಂಡ್ಬಿಟ್ಟು, ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಪಲ್ಪ್ ಬರ್ತಾಯಿದೆ. ಬೆಣ್ಣೆ ಥರ ಇತ್ತು ಮಾವಿನ ಕಾಯಿ ಬೆಂದಾದಮೇಲೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಅದನ್ನೆಲ್ಲ ಪಲ್ಪೆಲ್ಲ ತೆಕ್ಕೊಂಬಿಟ್ಟು ಅದಕ್ಕೇ ಹಾಕ್ಕೊಂಡ್ಬಿಟ್ಟು ನೋಡಿ, ವಾಟೆ ಮತ್ತು ಸಿಪ್ಪೆ ಎಷ್ಟು ಚೆನ್ನಾಗಿ ಬಂದುಬಿಟ್ಟಿದೆ. ಸ್ಪೂನಲ್ಲಿ ಸವರ್ಕೊಂಡ್ಬಿಟ್ರೆ ಎಲ್ಲ ಬಂದುಬಿಡುತ್ತೆ ಪಲ್ಪು. ಆಮೇಲೆ ಅದನ್ನು ಸ್ವಲ್ಪ ನೀರು ಇಟ್ಕೊಂಡು ಒಂದು ಬಟ್ಲಲ್ಲಿ ಶೋಧಿಸ್ಕೊಂಡು ಒಂದು ಜಲ್ಡಿ ಇಟ್ಕೊಂಡು ನಾವು ರುಬ್ಕೊಂಡಿರ್ತೀವಲ್ಲ ಅದನ್ನು ಶೋಧಿಸ್ಕೋಬೇಕು. ಏನಿಲ್ಲ, ನಾರಿರುತ್ತೆ ಅಂತ ಅಷ್ಟೇ, ಇನ್ನೇನೂ ಇಲ್ಲ. ಮೋಸ್ಟ್ಲಿ ನಾರು ತೆಕ್ಕೊಳ್ಳೇಬೇಕು, ಯಾಕೆಂದರೆ ಕುಡಿತಾ ಇದ್ದಾಗ ಮಧ್ಯೆ ನಾರು ಬಂದರೆ ಚೆನ್ನಾಗಿರಲ್ಲ. ಹಾಗಾಗಿ ನೋಡಿ, ಮಳೆನೂ ಬರ್ತಾಯಿತ್ತು, ಎಷ್ಟು ಚೆನ್ನಾಗಿತ್ತು ಇವತ್ತು. ಇಷ್ಟು ಬಂದಿದೆ ನೋಡಿ, ನಾರು ತೆಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಕೈ ಆಡಿಸ್ಕೊಂಡು ನೀರು ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಹಾಕ್ಕೋಬೋದು. ಇದು ಸಿಂಪಲ್ ಆ್ಯಂಡ್ ಈಸಿ ಮೆಥಡ್ ಮಾಡಿರೋದು. ಫ್ರೂಟಿ ಎಷ್ಟು ಚೆನ್ನಾಗಿತ್ತು, ಅಷ್ಟು ಚೆನ್ನಾಗಿತ್ತು. ನಾನು ಇನ್ನೊಂದು ಸ್ವಲ್ಪ ನೀರು ಇಡಿಸ್ತಾಯಿತ್ತು. ಅದಕ್ಕೆ ನಾನೇನು ಮಾಡಿಬಿಟ್ಟೆ, ಫಸ್ಟು ಇದನ್ನು ತೊಗೊಂಡ್ಬಿಟ್ಟು ಮೌಲ್ಸ್ ಇರುತ್ತಲ್ಲ, ಅದಕ್ಕೆ ಇದು ಮ್ಯಾಂಗೋ ಕ್ಯಾಂಡಿ ಮಾಡ್ಕೊಳ್ಳೋಣ ಅಂತ ಮೌಲ್ಸಿಗೆ ಹಾಕಿದ್ದೆ. ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಫ್ರೂಟಿ ಸರ್ವ್ ಮಾಡಿದೆ. ಎಷ್ಟು ಚೆನ್ನಾಗಾಗಿತ್ತು ಎರಡು ಅಂತಂದರೆ ನಿಜ. ಚಪ್ಪರಿಸ್ಕೊಂಡು ಕ್ಯಾಂಡಿ ತಿನ್ಬೋದು, ಆ ಗುಟ್ಟಕ್ಕೆ ಹಾಕ್ಕೊಂಡು ಫ್ರೂಟಿ ಕುಡಿಬೋದು. ಎಷ್ಟು ಎರಡೂ ಸಖತ್ತಾಗಿತ್ತು. ಮ್ಯಾಂಗೋ ಸಿಪ್ಪೆಲ್ಲ ಹಿಂಗೆ ರೋಸಸ್ ಥರ ಮಾಡಿ ಸರ್ವ್ ಮಾಡಿದ್ದೆ, ಎಷ್ಟು ಸಖತ್ತಾಗಿತ್ತು. ಎಂಜಾಯ್. ಸಮ್ಮರಲ್ಲಿ ಮಸ್ಟ್ ಟ್ರೈ. ಮಾವಿನ ಹಣ್ಣು ಮುಗಿಯೋಷ್ಟರಲ್ಲಿ ಒಂದ್ಸಲ ಮಾಡ್ಕೊಂಡು ಕುಡಿದ್ಬಿಡಬೇಕು, ಆದರೆ ಚಿಲ್ಲಿಡಾಗಿ ಕುಡಿಬೇಕು.